ಇರಾನ್ ಮೇಲಿನ ಯುದ್ಧಕ್ಕೆ ಅಮೆರಿಕದಲ್ಲೇ ವಿರೋಧ ಕೇಳಿ ಬರ್ತಾ ಇದೆ. ಟ್ರಂಪ್ ಆಡಳಿತದಿಂದ ಹೊರಬಂದಿದ್ದಾರೆ ಜೋಸೆಫ್ ಕೆಂಟ್. ಎನ್ಸಿಟಿಸಿಯ ನಿರ್ದೇಶಕನ ಸ್ಥಾನಕ್ಕೆ ಜೋಸೆಫ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ನಿರ್ದೇಶಕರಾಗಿದ್ದಂಥವರು ಜೋಸೆಫ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದ ಹಿನ್ನೆಲೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿರೋದು ಕೆಂಟ್. ನನ್ನ ಮನಸ್ಸಿನ ಪ್ರಕಾರ, ಆತ್ಮಸಾಕ್ಷಿಯ ಪ್ರಕಾರ ಈ ಯುದ್ಧ ಬೆಂಬಲಿಸೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸಾಕಷ್ಟು ಚಿಂತನೆಯ ನಂತರ ಇಂದಿನಿಂದ ಜಾರಿಗೆ ಬರುವ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ನಿರ್ದೇಶಕ ಹುದ್ದೆಗೆ ರಾಜೀನಾಮೆ ನೀಡಲು ನಾನು ನಿರ್ಧರಿಸಿದ್ದೇನೆ. ಇರಾನ್ನಲ್ಲಿ ನಡೆಯುತ್ತಿರುವ ಯುದ್ಧವನ್ನ ನಾನು ಒಳ್ಳೆಯ ಮನಸ್ಸಿನಿಂದ ಬೆಂಬಲಿಸಲು ಸಾಧ್ಯವಿಲ್ಲ. ಇರಾನ್ ನಮ್ಮ ರಾಷ್ಟ್ರಕ್ಕೆ ಯಾವುದೇ ಬೆದರಿಕೆ ಒಡ್ಡಲಿಲ್ಲ ಮತ್ತು ಇಸ್ರೇಲ್ನ ಒತ್ತಡದಿಂದಾಗಿ ನಾವು ಈ ಯುದ್ಧವನ್ನ ಪ್ರಾರಂಭಿಸಿದ್ದೇವೆ ಎಂಬುದು ಸ್ಪಷ್ಟವಾಗಿದೆ. ಮಧ್ಯ ಪ್ರಾಂತ್ಯದಲ್ಲಿನ ಯುದ್ಧಗಳು ಅಮೆರಿಕದಿಂದ ನಮ್ಮ ಯೋಧರ ಅಮೂಲ್ಯ ಜೀವವನ್ನ ಕಸಿಯುವಂತೆ ಮಾಡಿದೆ ಹಾಗೂ ರಾಷ್ಟ್ರದ ಸಂಪತ್ತನ್ನ ಕುಗ್ಗಿಸಿದೆ. 11 ಬಾರಿ ಹೋರಾಡಲು ನಿಯೋಜಿಸಲ್ಪಟ್ಟ ಒಬ್ಬ ಅನುಭವಿಯಾಗಿ ಮತ್ತು ಇಸ್ರೇಲ್ ನಿರ್ಮಿಸಿದ ಯುದ್ಧದಲ್ಲಿ ನನ್ನ ಪ್ರೀತಿಯ ಪತ್ನಿ ಶನಾನನ್ನ ಕಳೆದುಕೊಂಡ ಗೋಲ್ಡ್ ಸ್ಟಾರ್ ಪತಿಯಾಗಿ ಮುಂದಿನ ಪೀಳಿಗೆಯನ್ನ ಅಮೆರಿಕದ ಜನರಿಗೆ ಯಾವುದೇ ಪ್ರಯೋಜನವನ್ನು ನೀಡದ ಯುದ್ಧದಲ್ಲಿ ಹೋರಾಡಲು ಮತ್ತು ಸಾಯಲು ಕಳಿಸುವುದನ್ನ ನಾನು ಬೆಂಬಲಿಸಲು ಸಾಧ್ಯವಿಲ್ಲ. ಜೋಸೆಫ್ ಕೆಂಟ್, ನಿರ್ದೇಶಕರು, ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರ. ಸಾಕಷ್ಟು ಚಿಂತನೆಯ ನಂತರ ಇಂದಿನಿಂದ ಜಾರಿಗೆ ಬರುವ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ನಿರ್ದೇಶಕ ಹುದ್ದೆಗೆ ರಾಜೀನಾಮೆ ನೀಡಲು ನಾನು ನಿರ್ಧರಿಸಿದ್ದೇನೆ. ಇರಾನ್ನಲ್ಲಿ ನಡೆಯುತ್ತಿರುವ ಯುದ್ಧವನ್ನ ನಾನು ಒಳ್ಳೆಯ ಮನಸ್ಸಿನಿಂದ ಬೆಂಬಲಿಸಲು ಸಾಧ್ಯವಿಲ್ಲ. ಇರಾನ್ ನಮ್ಮ ರಾಷ್ಟ್ರಕ್ಕೆ ಯಾವುದೇ ಬೆದರಿಕೆ ಒಡ್ಡಲಿಲ್ಲ. ಇದು ಅಮೆರಿಕದಲ್ಲೇ ಉನ್ನತ ಹುದ್ದೆಯಲ್ಲಿದ್ದಂತಹ ಜೋಸೆಫ್ ಕೆಂಟ್ ಹೇಳಿರುವಂಥ ಮಾತುಗಳು. ಡೊನಾಲ್ಡ್ ಟ್ರಂಪ್ನ ನಿರ್ಧಾರ, ಅಮೆರಿಕ ಏನು ದಂಡೆತ್ತಿ ಬಂದು ಇಸ್ರೇಲ್ ಜೊತೆ ಸೇರಿಕೊಂಡು ಇರಾನ್ ಮೇಲೆ ಯುದ್ಧ ಮಾಡಲಿಕ್ಕೆ ಮುಂದಾಯಿತು, ಅದನ್ನು ಖಂಡತುಂಡವಾಗಿ ವಿರೋಧಿಸಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನು ನಾನು ಬೆಂಬಲಿಸಲ್ಲ, ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಇರಾನ್ ಅಮೆರಿಕಾಗೆ ಯಾವುದೇ ರೀತಿಯ ಥ್ರೆಟ್ ಆಗಿರಲಿಲ್ಲ. ಅಮೆರಿಕ ಇರಾನ್ ಮೇಲೆ ಯುದ್ಧ ಆರಂಭಿಸಬೇಕಾದಂಥ ಯಾವುದೇ ಅನಿವಾರ್ಯತೆಗಳು ಇರಲಿಲ್ಲ. ಈ ಯುದ್ಧದಿಂದ ಅಮೆರಿಕಾಗೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನೂ ಒಳ್ಳೆಯದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ರೀತಿಯ ಯುದ್ಧವನ್ನು ಮತ್ತು ಈ ಯುದ್ಧಕ್ಕೆ ನಮ್ಮ ಜನರನ್ನು ಕಳಿಸಿ ಅವರು ಪ್ರಾಣ ಕಳ್ಕೊಳ್ಳೋದನ್ನು ನಾನು ಬೆಂಬಲಿಸೋದಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನು ಕೆಂಟ್ ಹೇಳಿದ್ದಾರೆ. ಕೆಂಟ್ ರಾಜೀನಾಮೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ಅವನೊಬ್ಬ ಒಳ್ಳೆ ವ್ಯಕ್ತಿ, ಆದರೆ ಭದ್ರತೆ ವಿಚಾರದಲ್ಲಿ ತುಂಬಾ ವೀಕ್. ಇರಾನ್ ನಮಗೆ ಅಪಾಯಕಾರಿ ಅಲ್ಲ ಅಂತ ಜೋಸೆಫ್ ಕೆಂಟ್ ಹೇಳಿದ್ದಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಟ್ರಂಪ್. ಜೋಸೆಫ್ ಕೆಂಟ್ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ. ಇರಾನ್ ವಿಶ್ವಕ್ಕೆ ಮಾರಕ. ಕೆಂಟ್ ಹೊರಬಂದಿದ್ದೇ ಒಳ್ಳೆಯದಾಯಿತು. ನಮ್ಮ ಆಡಳಿತದಲ್ಲಿ ಇರಾನ್ ಅಪಾಯಕಾರಿ ಅಲ್ಲ ಅನ್ನೋರಿಗೆ ಜಾಗ ಇಲ್ಲ. ಇರಾನ್ ಅಪಾಯಕಾರಿ ರಾಷ್ಟ್ರ ಅನ್ನೋದು ಗೊತ್ತಿಲ್ಲದವರು ಬುದ್ಧಿವಂತರಲ್ಲ, ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇಸ್ರೇಲ್ ಒತ್ತಡಕ್ಕೆ ಮಣಿದು ಯುದ್ಧ ಆರಂಭಿಸಲಾಗಿದೆ ಅಂತ ಕೆಂಟ್ ಹೇಳಿದರು. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಯುದ್ಧ ಬೆಂಬಲಿಸೋದಕ್ಕಾಗಲ್ಲ ಅಂತ ಮಾತಾಡಿದರು. ಯುದ್ಧದ ಹಾದಿ ಬಿಟ್ಟು ದೇಶ ಉಳಿಸಿ ಅಂತ ಟ್ರಂಪ್ಗೆ ಪತ್ರ ಬರೆದಿದ್ರು. ವೈಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿ ಈ ನಡೆಯನ್ನು ಡೊನಾಲ್ಡ್ ಟ್ರಂಪ್ ಟೀಕಿಸಿದ್ದಾರೆ. ಇರಾನ್ ವಿರುದ್ಧದ ದಾಳಿಗೆ ಇಸ್ರೇಲ್ ಕಾರಣ ಅನ್ನೋ ವಾದವನ್ನು ಕೂಡ ಟ್ರಂಪ್ ತಳ್ಳಿ ಹಾಕಿದ್ದಾರೆ. ರಾಜೀನಾಮೆಗಳಿಂದ ಟ್ರಂಪ್ ಸರ್ಕಾರಕ್ಕೆ ಮುಜುಗರ ಉಂಟಾಗಿರೋದು ಹೌದು. ಒಬ್ಬ ಅಧಿಕಾರಿಯ ನಿರ್ಗಮನದಿಂದ ನಮ್ಮ ಭದ್ರತಾ ನೀತಿ ಬದಲಾಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ವಿಶ್ವದ ಇತರೆ ಕಡೆಗಳಿಂದ ವಿರೋಧ ಬೇರೆ, ಅಮೆರಿಕದಲ್ಲೇ ಉನ್ನತ ಹುದ್ದೆಯಲ್ಲಿದ್ದಂತಹ ಜೋಸೆಫ್ ಕೆಂಟ್ ಬಹಿರಂಗವಾಗಿ ಅವರ ಅಸಮಾಧಾನ ಮತ್ತು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಯುದ್ಧದ ನೀತಿ ಬಗ್ಗೆ ಮುಜುಗರ ಆಗಿದೆಯಾ ಡೊನಾಲ್ಡ್ ಟ್ರಂಪ್ಗೆ? ವಿಜಯ್, ಬೇರೆ ಇತರ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳು ಅಥವಾ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಇರುವಂತಹ ಅಧಿಕಾರಿಗಳು ಈ ರೀತಿಯಂತ ರಾಜೀನಾಮೆ ಕೊಟ್ಟಿದ್ರೆ ಅಥವಾ ಹೇಳಿಕೆಗಳನ್ನ ಕೊಟ್ಟಿದ್ರೆ ಇಷ್ಟೊಂದು ವ್ಯತ್ಯಯಗಳಾಗ್ಲಿ, ಇಷ್ಟೊಂದು ಅಲ್ಲೋಲ ಕಲ್ಲೋಲಗಳಾಗಿ ಅಮೆರಿಕಾದಲ್ಲಿ ಆಗ್ತಾ ಇಲ್ವನೋ, ಅಥವಾ ಅಮೆರಿಕಾದ ಅಧ್ಯಕ್ಷರೇ ಪ್ರತಿಕ್ರಿಯೆ ಕೊಡುವಂತ ಒಂದು ಸಂದರ್ಭ ಬರ್ತಾ ಇಲ್ವನೋ. ಆದ್ರೆ ಕೊಟ್ಟಿರುವಂತದ್ದು ಅಲ್ಲಿನ ಕೌಂಟರ್ ಟೆರರಿಸಂ ಸೆಂಟರ್ನ ನಿರ್ದೇಶಕ, ಅಂದ್ರೆ ಅಲ್ಲಿನ ಉಗ್ರವಾದ ಸೇರಿದಂತದನ್ನ ಕೌಂಟರ್ ಮಾಡೋ ನಿಟ್ಟಿನಲ್ಲಿ, ಅಲ್ಲಿನ ಟೆರರಿಸಂ ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಇರುವಂತಹ ಹಿರಿಯ ಅಧಿಕಾರಿ. ಹೇಳಿಕೆಯಲ್ಲಿ ಕೆಂಟ್ ಯಾರು ಅಂತ ನೋಡಿದ್ರೆ ವಿಜಯ್, ಆತ ಹಿಂದೆ ಅಮೆರಿಕಾದಲ್ಲಿ ನಡೆದಂತ ಒಂದು ಬಹುದೊಡ್ಡ ಅಭಿಯಾನ, ಮಾಘ ಅಭಿಯಾನ ಅಂತ ನಡೆತು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಒಂದು ಅಭಿಯಾನವನ್ನ ಮುನ್ನಡೆಸಿದ್ದು ಇದೇ ಡೊನಾಲ್ಡ್ ಟ್ರಂಪ್ ಅವರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು
ಅಭಿಯಾನವನ್ನ ಬೆನ್ನೆಲುಬಾಗಿ ಜೊತೆಗೆ ಅದನ್ನ ಬೆಂಬಲಿಸಿ ಮುನ್ನುಗ್ಗಿದಂತವರು ಈ ಕೆಂಟ್ ಅವರು ಕೂಡ ಒಂದು ಪ್ರಮುಖ ಪಾತ್ರವನ್ನ ಆ ಸಂದರ್ಭದಲ್ಲಿ ನಿರ್ವಹಣೆ ಮಾಡಿದ್ರು. ಜೊತೆಗೆ ಒಂದು ಅಭಿಯಾನಕ್ಕೆ ಸಂಪೂರ್ಣವಾದಂತ ಬೆಂಬಲವನ್ನ ಕೊಟ್ಟಿದ್ರು. ಈಗ ಅಮೆರಿಕಾದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ಸ್ ಗಳು ನಡೀತಾ ಇದೆ, ಮಧ್ಯಂತರ ಚುನಾವಣೆಗಳು ಕೂಡ ನಡೀತಾ ಇದೆ. ಅಲ್ಲಿ ಅಮೆರಿಕಾದ ಅಧ್ಯಕ್ಷರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಇರಬೇಕಾದ್ರೆ ಮಧ್ಯಂತರ ಚುನಾವಣೆಯಲ್ಲೂ ಕೂಡ ಅವರು ಮುನ್ನಡೆ ಸಾಧಿಸಬೇಕಾಗತ್ತೆ, ಮೆಲುಗೈ ಸಾಧಿಸಬೇಕಾಗತ್ತೆ. ಪ್ರಮುಖವಾಗಿ ಅಮೆರಿಕಾದ ಬಲಪಂಥೀಯ ಜನರಲ್ಲಿ ಕೆಂಟ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಜೊತೆಗೆ ಹೇಳಿಕೆಯಲ್ಲಿ ಆತ ಸೈನಿಕ ಕೂಡ ಆಗಿದ್ದ. ಅನೇಕ ಅಮೆರಿಕಾದ ಪ್ರಮುಖ ಯುದ್ಧಗಳಲ್ಲಿ ಕೂಡ ಕೆಂಟ್ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಕೆಂಟ್ ಅವರೇ ಈ ಒಂದು ಯುದ್ಧವನ್ನ ಪ್ರಶ್ನೆ ಮಾಡಿರುವಂತದ್ದು. ಜೊತೆಗೆ ಇರಾನ್ ಮೇಲೆ ಯಾಕೆ ನಾವು ದಾಳಿ ಮಾಡಬೇಕು ಅಂತ ಕೇಳಿರುವಂತದ್ದು ಸಹಜವಾಗಿ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಅಫ್ಕೋರ್ಸ್ ಟ್ರಂಪ್ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅವರು ಕೆಂಟ್ ಒಳ್ಳೆ ಮನುಷ್ಯ, ಆದ್ರೆ ಭದ್ರತೆ ವಿಚಾರಕ್ಕೆ ಬಂದು ಸ್ವಲ್ಪ ವೀಕ್ ಆಗಿರುವಂತಹ ಮನುಷ್ಯ ಅನ್ನುವಂತ ತಮ್ಮದೇ ದಾಖಲೆಯಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ, ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಟ್ರಂಪ್ ಅವರು. ಯಾವುದೇ ಒಬ್ಬ ಅಧಿಕಾರಿಯ ಆಧಾರದ ಮೇಲೆ ನಮ್ಮ ಭದ್ರತಾ ನೀತಿನ ನಾವು ನಿಲ್ಲಿಸೋದಕ್ಕಾಗಲ್ಲ. ಹೀಗಾಗಿ ತಮ್ಮದೇ ಆದಂತಹ ಕಾರಣಗಳಿಗೋಸ್ಕರ ಇರಾನ್ ಬಗ್ಗೆ ನಾವು ಯುದ್ಧ ಮಾಡಲೇಬೇಕಾಯ್ತು, ಇರಾನ್ ಮೇಲೆ ಯುದ್ಧ ಮಾಡ್ಬೇಕಾಯ್ತು ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಒಟ್ಟಲ್ಲಿ ಈ ಒಂದು ಹೇಳಿಕೆ ಅಮೆರಿಕದ ಆಂತರಿಕ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅನ್ನುವಂಥದ್ದು ಕೂಡ ಅತ್ಯಂತ ಮಹತ್ವದ್ದು ಮತ್ತು ಕುತೂಹಲವಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಮೋದ್.